ಕಾವೇರಿ, ಕಪಿಲಾ ಹಾಗೂ ಗುಪ್ತಗಾಮಿನಿಯಾದ ಸ್ಫಟಿಕ ನದಿಗಳ ಸಂಗಮ ಕ್ಷೇತ್ರ ತ್ರಿವೇಣಿ ಸಂಗಮದಲ್ಲಿಂದು ದಕ್ಷಿಣ ಭಾರತದ ಕುಂಭಮೇಳಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಟಿ. ನರಸೀಪುರದ ತ್ರಿವೇಣಿ ಸಂಗಮದಲ್ಲಿಂದು ಮುಂಜಾನೆಯಿಂದಲೇ ಕುಂಭಮೇಳದ ಸಂಭ್ರಮ ಮನೆ ಮಾಡಿದ್ದು, ಮುಂಜಾನೆಯಿಂದಲೇ ಹಲವು ಧಾರ್ಮಿಕ ಪೂಜಾ ಕಾರ್ಯಗಳು ನೆರವೇರಿಸಿ ಬಳಿಕ 13ನೇ ಕುಂಭಮೇಳಕ್ಕೆ ಧಾರ್ಮಿಕ ಮುಖಂಡರು ಧ್ವಜಾರೋಹಣ ನೆರವೇರಿಸುವ ಮೂಲಕ ಕುಂಭಮೇಳಕ್ಕೆ ವಿದ್ಯುಕ್ತ ಚಾಲನೆ ನೀಡಿದರು. ಈ ವೇಳೆ ಮೈಸೂರು ಆದಿಚುಂಚನಗಿರಿ ಮಠದ ಸೋಮೇಶ್ವರನಾಥ ಶ್ರೀಗಳು ಮಾಧ್ಯಮದೊಂದಿಗೆ ಮಾತನಾಡಿ, ಸುತ್ತೂರು ಶ್ರೀಗಳು ಬಾಲಗಂಗಾಧರನಾಥ ಶ್ರೀಗಳು 1989ರಲ್ಲಿ ಇಲ್ಲಿ ಕುಂಭಮೇಳ ಪ್ರಾರಂಭ ಮಾಡಿದರು. ಈ ಬಾರಿ 13ನೇ ಕುಂಭಮೇಳಕ್ಕೆ ಚಾಲನೆ ನೀಡಲಾಗಿದೆ. ನಾಳೆ ಗಂಗಾರತಿ ಮಾದರಿಯಲ್ಲೂ ಇಲ್ಲೂ ಕೂಡ ಕಾವೇರಿ ಆರತಿ ನಡೆಯಲಿದೆ. ಮಾಘ ಪೂರ್ಣಿಮೆಯ 3 ದಿನ ಪುಣ್ಯಸ್ನಾನಕ್ಕೆ ಪ್ರಸಕ್ತ ದಿನ ಸಹಸ್ರಾರು ಭಕ್ತರು ಪುಣ್ಯಸ್ನಾನದಲ್ಲಿ ಭಾಗಿಯಾಗಿ ಕುಂಭಮೇಳ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಪ್ರಪ್ರಥಮವಾಗಿ ಈ ಕ್ಷೇತ್ರದ ಅಧಿದೇವತೆಯಾದ ಅಗಸ್ತ್ಯೇಶ್ವರ ಸ್ವಾಮಿ, ಗುಂಜಾ ನರಸಿಂಹಸ್ವಾಮಿ, ಹಾಗೆ ಅರ್ಧನಾರೀಶ್ವರ, ಅನ್ನದಾನೇಶ್ವರ, ಭಿಕ್ಷೇಶ್ವರ ಸ್ವಾಮಿಗಳಿಗೆ ನಮಿಸುತ್ತಾ, ಜೀವನದಿಯಾದ ಕಾವೇರಿ, ಕಪಿಲಾ ನದಿ ಹಾಗೆ ಸ್ಫಟಿಕ ಈ ಸಂಗಮದಲ್ಲಿ, ತ್ರಿವೇಣಿಗಳ ಸಂಗಮದಲ್ಲೇ ಕುಂಭಾಭಿಷೇಕ ಒಂದು ವಿಶೇಷವಾಗಿ 13ನೇ ಕುಂಭಮೇಳ ಜರೂರಾಗಿದೆ. ಈಗ ತಾನೇ ಅಗಸ್ತ್ಯೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಕುಂಭಮೇಳದ ಈ ಪ್ರಾರಂಭೋತ್ಸವಕ್ಕೆ ಆ ಸ್ವಾಮಿಯನ್ನು ಅನುಜ್ಞೆ ಕೇಳಿ ಗಣಪತಿಯ ಒಂದು ಹೋಮವನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಂಡು ನಾವೆಲ್ಲರೂ ಬಂದು ಧ್ವಜಾರೋಹಣವನ್ನು ಮಾಡಿದ್ದೇವೆ. ಇಂದಿನಿಂದ ಇವತ್ತು ತ್ರಯೋದಶಿ, ಮಾಘ ಶುದ್ಧ ತ್ರಯೋದಶಿ, ಇಂದು ನಾಳೆ ಚತುರ್ದಶಿ ಮತ್ತು ಹುಣ್ಣಿಮೆ. ಈ 3 ದಿವಸಗಳು ಸ್ನಾನಕ್ಕೆ ತುಂಬ ಪ್ರಶಸ್ತವಾದ ದಿನಗಳಾಗಿದ್ದಾವೆ. ಹೀಗಾಗಿ ಹಿಂದಿನ ಮಹನೀಯರು ಬಾಲಗಂಗಾಧರನಾಥ ಸ್ವಾಮೀಜಿ, ಹಾಗೆ ಕೈಲಾಸಾಶ್ರಮದ ತಿರುಚಿ ಮಹಾಸ್ವಾಮಿಗಳು, ಹಾಗೆ ಸುತ್ತೂರು ಮಠದ ಪೂಜ್ಯ ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು, ಹಾಗೆ ಶಿವಪುರಿ ಸ್ವಾಮಿಗಳು, ಹಾಗೆ ಜಯೇಂದ್ರಪುರಿ ಸ್ವಾಮಿಗಳು, ಇನ್ನು ಹಲವಾರು ನಮ್ಮ ನಾಡಿನ ಎಲ್ಲ ಸಂತರು ಸೇರಿ ಇದೊಂದು ಕುಂಭಮೇಳವನ್ನು 1989ರಲ್ಲಿ ಪ್ರಾರಂಭ ಮಾಡಿದ್ರು. ಉತ್ತರ ಭಾರತದಲ್ಲೇ ನಡೀತಾ ಇರುವಂಥ ಕುಂಭಮೇಳವನ್ನು ನೋಡಿ ಪುಲಕಿತರಾದ ನಮ್ಮ ಈ ಮಹನೀಯರು ದಕ್ಷಿಣ ಭಾರತದಲ್ಲಿ ಇಂತಹ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅನ್ನೋದನ್ನ ಉದ್ದೇಶದಿಂದ ಅಲ್ಲಿಯೇ ಅವರು ಸಂಕಲ್ಪ ಮಾಡಿದ್ರು. ಇಲ್ಲಿ ಬಂದು 1989ರಲ್ಲಿ ಈ ಕುಂಭಮೇಳವನ್ನು ಪ್ರಾರಂಭ ಮಾಡಿದ್ರು. ಅಂದಿನಿಂದ ಇಂದಿನವರೆಗೆ ಪ್ರತಿ ವರ್ಷ ನಡ್ಕೊಂಡು ಬಂದು ಇದು 13ನೇ ಕುಂಭಮೇಳವಾಗಿದೆ. ಇಲ್ಲಿ ಕಾವೇರಿ ಮತ್ತು ಕಪಿಲಾ ನದಿ ಮತ್ತು ಸ್ಫಟಿಕಾ ನದಿ ಇವರು ತ್ರಿವೇಣಿ ಸಂಗಮದಲ್ಲಿ ನಡೀತಾ ಇದೆ. ಒಂದು ನಾವು ವಿಶೇಷವಾದದ್ದು, ದಕ್ಷಿಣ ಭಾರತದಲ್ಲಿ ರುದ್ರಪಾದ ಇದೆ, ಹಾಗೆ ಉತ್ತರ ಭಾರತದಲ್ಲಿ ವಿಷ್ಣುಪಾದ ಇದೆ. ವಿಶೇಷವಾದದ್ದು, ಆಗಲೇ ನಮ್ಮ ಪೂರ್ವಿಕರು ಋಷಿಗಳು ಅದನ್ನು ಸಂಕಲ್ಪ ಮಾಡಿ ಇಂತಹ ಒಳ್ಳೆ ಪವಿತ್ರವಾದ ಪುಣ್ಯ ಕ್ಷೇತ್ರವನ್ನು ನಮಗೆ ಕೊಟ್ಟಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಮಾತನಾಡಿ, ಇನ್ನು ಮುಂದಿನ 2 ದಿನಗಳಲ್ಲಿ ಕುಂಭಮೇಳದಲ್ಲಿ ಪುಣ್ಯಸ್ನಾನಕ್ಕೆ ಅಪಾರ ಜನಸ್ತೋಮ ಆಗಮಿಸುವ ನಿರೀಕ್ಷೆ ಎದುರಾಗಿದ್ದು, ಈ ನಿಟ್ಟಿನಲ್ಲಿ ಯಾವುದೇ ಅಚಾತುರ್ಯ ನಡೆಯದಂತೆ ಪೊಲೀಸ್ ಇಲಾಖೆ ಬಂದೋಬಸ್ತ್ಗೆ ಒಟ್ಟು 1200 ಪೊಲೀಸರನ್ನು ನಿಯೋಜಿಸಲಾಗಿದೆ. ವಾಹನಗಳ ಪಾರ್ಕಿಂಗ್ಗೆ ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಒಟ್ಟಾರೆಯಾಗಿ ಟಿ. ನರಸೀಪುರ ಕುಂಭಮೇಳ ಮೊದಲ ದಿನವೇ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡಿ ಪುಣ್ಯಸ್ನಾನದಲ್ಲಿ ಭಾಗಿಯಾಗಿದ್ದು, ಮುಂದಿನ 2 ದಿನಗಳಲ್ಲಿ ತ್ರಿವೇಣಿ ಸಂಗಮಕ್ಕೆ ಭೇಟಿ ನೀಡುವವರ ಸಂಖ್ಯೆ ಲಕ್ಷಕ್ಕೂ ಅಧಿಕ ಎನ್ನಲಾಗ್ತಿದೆ. ಟಿ. ನರಸೀಪುರದ ತಾಲೂಕಿನಲ್ಲಿ ಇವತ್ತೇನು ನಡೀತಾ ಇದೆ, ಮಹಾಕುಂಭಮೇಳ ನಡೀತಾ ಇದೆ, ಬಂದೋಬಸ್ತ್ ನಿಯುಕ್ತ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೇವೆ. ಒಟ್ಟು ನಾವು 4 ಅಡಿಷನಲ್ SP, 11 DSP, 27 ಇನ್ಸ್ಪೆಕ್ಟ್ರು, 85 ಸಬ್ ಇನ್ಸ್ಪೆಕ್ಟ್ರು ಎಲ್ಲ ಒಳಗೊಂಡಂತೆ 1200ಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ಕೊಂಡಿದ್ದೀರಿ. 4 KSRP, 7 DAR ಇದನ್ನೆಲ್ಲ ನಾವು ನಿಯೋಜನೆ ಮಾಡಿಕೊಂಡು ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತ ಘಟನೆ ನಡೆದ ರೀತಿಯಲ್ಲಿ ನೋಡ್ಕೊಳ್ಳೋದು ಸಿದ್ಧತೆಯಲ್ಲಿ ಮಾಡ್ಕೊಂಡಿದ್ದೀವಿ. ಪಾರ್ಕಿಂಗ್ 4 ಕಡೆ ಆಗಿದೆ. ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ಮೈಸೂರು ಕಡೆಯಿಂದ ಬರೋದು, ಚಾಮರಾಜನಗರ ಕಡೆಯಿಂದ ಬರೋದು ಅವರೆಲ್ಲ ಸಪ್ರೇಟ್ ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ. ಬಂದಂಥ ಭಕ್ತಾದಿಗಳಿಗೆ ಅಲ್ಲೇ ವ್ಯವಸ್ಥೆ ಮಾಡಿ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಸುಗಮ ಸಂಚಾರ ವ್ಯವಸ್ಥೆ ಮಾಡಲಾಗಿದೆ. ಬ್ಯಾರಿಕೇಡಿಂಗ್ ವ್ಯವಸ್ಥೆ ಆಗಿದೆ, ಇಲ್ಲಿ ನೋಡಿದೆ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಆಗಿದೆ. ಆಮೇಲೆ ನುರಿತ ಈಜುಗಾರರು ಅಲ್ಲಿದೆ, ಸುರಕ್ಷತೆ ದೃಷ್ಟಿಯಿಂದ ನುರಿತ ಈಜುಗಾರರು ಇದೆ. ನಮ್ಮ ಡಿಪ್ಲಾಯ್ಮೆಂಟ್ ಸಹ ಇಲ್ಲಿ ಮಾಡಿದ್ದಾರೆ.